ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಾರನೇ ಸಿನಿಮಾ ಈಗ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇಡೀ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಇದು. ಜೊತೆಗೆ ಮಂಗಳೂರು ಭಾಷೆ, ಆ ಭಾಷೆ ಚೆಂದ, ಅವ್ರು ಮಾತಾಡೋ ರೀತಿ ಚೆಂದ, ಅವ್ರು ನಡ್ಕೊಳ್ಳೋರು ಭಾವನೆಗಳು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ಗಳು ಸಹ ಒಳ್ಳೆಯ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಇರ್ಬೋದು, ಮಲೆನಾಡು ಭಾಷೆ, ಮಂಗಳೂರು ಭಾಷೆ ತುಂಬ ಚೆನ್ನಾಗಿದೆ ಸರ್. ಹೀರೋ ಹೀರೋಯಿನು ಮತ್ತು ಪ್ರತಿಯೊಂದು ಸೀನು ಸಹ ತುಂಬ ಎಲ್ಲರೂ ನೋಡುವಂಥ ಸಿನಿಮಾ. ಇಂಥ ಕನ್ನಡ ಸಿನಿಮಾ ತುಂಬ ಬರ್ತಾ ಇದ್ದಾವೆ, ಅದು ಇದು ವಿಶೇಷವಾಗಿದೆ. ಲವ್ ಸೆಂಟಿಮೆಂಟು ಎಲ್ಲ ಇದೆ. ಹಾಗಾಗಿ ಇಂಥ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು. ಪ್ರತಿಯೊಬ್ಬರು ಕನ್ನಡ ಸಿನಿಮಾ ಚಿತ್ರಮಂದಿರ ನೋಡಿ ಗೆಲ್ಲಿಸೋದು. ಇನ್ನೂ ಬೇರೆ ಬೇರೆ ಇಂಥ ಅತ್ಯುತ್ತಮ ಚಿತ್ರಗಳನ್ನ ಕೊಡ್ಬೋದು ನಿರ್ದೇಶಕರು. ಹಾಗಾಗಿ ಪ್ರತಿಯೊಬ್ಬರೂ ಸಹ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಸಾಂಗು ಒಳ್ಳೆ ಮೇಕಿಂಗ್ ಚೆನ್ನಾಗಿದೆ ಸರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಬಂದ್ವಿ, ಮಾರ್ನಮಿ ಅಂತ. ಸೊ ಕತೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಮ್ಮ ರಿತ್ವಿಕ್ ಅಣ್ಣ ಸೀರಿಯಲಲ್ಲಿ ಗಿಣಿರಾಮ ನಿನಗಾಗಿಯಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಯಿದ್ರು. ಸೊ ಇದು ಒಂದು ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಆಮೇಲೆ ಏನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಬರೋಕ್ಕೂ ಮುಂಚೆ ಪ್ರಮೋಷನ್ ಮಾಡಿರ್ತೀರ. ಆಮೇಲೆ ಹೊಸ ಹೀರೋ ಅನ್ನೋದೇ ಪ್ರತಿ ಥಿಯೇಟ್ರುಗಳಿಗೂ ಹೋಗಿ ಪಬ್ಲಿಕ್ ರಿವ್ಯೂ ತಗೊತೀರ. ಆಮೇಲೆ ನೀವು ಸಿನಿಮಾಗಳು ನೋಡ್ತೀರಾ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಅಂತಲೇ ಹೇಳ್ಬೋದು. ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಆಮೇಲೆ ತಂದೆ ತಾಯಿ ಸೆಂಟಿಮೆಂಟ್ ಇದೆ. ಒಂದು ಹುಡುಗನ ಇಷ್ಟಪಟ್ಟು ಕೊನೆಗೆ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಹುಡುಗರು ಅಷ್ಟೇ, ಅಂದರೆ ಹೀರೋ ಆದಂಥವ್ರು ಒಬ್ಬರನ್ನ ಇಷ್ಟಪಟ್ಟರೆ ಮದುವೆ ಆದಮೇಲೆ ತನ್ನ ಮಕ್ಕಳಾಯಿತು ತಾನಾಯಿತು ಅಂತ ಜೀವನ ನಡೆಸೋ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ದಿನ ಜೀವನದಲ್ಲಿ ನಡೆಯುವಂಥ ಒಂದು ಒಳ್ಳೆಯ ಕಾನ್ಸೆಪ್ಟ್ ಮಾಡಿದ್ದಾರೆ. ರಿಷಿಯವರು ಹೊಸ ನಿರ್ದೇಶಕರು ಅಂತ ಅನ್ಸಲ್ಲ, ತುಂಬ ಅನುಭವ ಇರುವಂಥ ನಿರ್ದೇಶಕರು ಅಂತ ಅನಿಸುತ್ತೆ. ಅವ್ರಿಗೂ ಒಳ್ಳೆಯದಾಗಲಿ. ನನ್ನ ಪ್ರೀತಿಯ ರಿತ್ವಿಕ್ ಅಣ್ಣವ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ರಿತ್ವಿಕ್ ಅಣ್ಣ, ಲವ್ ಯು. ಮೂವಿ ಮಾತ್ರ ಇವಾಗಿನ ನೋಡ್ಕೊಂಬಂದೆ. ಸರ್ ಏನು ಫೀಲಿಂಗ್ ತೆಗ್ದಿದ್ದಾರೆ ಅಂದರೆ, ಅಮ್ಮನ ಸ್ಟೋರಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ನಾನು ಫ್ಯಾಮಿಲಿ ಕರ್ಕೊಂಬರೋದೇ ಇದಾಗ್ಬಿಡ್ತು. ನಾನು ಫ್ಯಾಮಿಲಿ ಕರ್ಕೊಂಬಂದು ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ನೆಕ್ಸ್ಟ್ ಇನ್ನೊಂದ್ಸಲಿ ನೋಡ್ತೀನಿ, ಇನ್ನೊಂದ್ಸಲಿ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡ್ತೀನಿ. ನೆಕ್ಸ್ಟ್ ಲೆವೆಲ್ ಋತ್ವಿಕ್ ಸರ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ನಾನು ಇನ್ನೊಂದ್ಸರಿ ಬಂದೇ ಬರ್ತೀನಿ, ನೋಡ್ತೀನಿ. ಸ್ಟೋರಿ ಮಾತ್ರ ಮಸ್ತಾಗಿದೆ. ಅಮ್ಮ ಸ್ಟೋರಿನೋ ಮತ್ತು ಅದು ಅವರು ಲವ್ ಸ್ಟೋರಿ, ಅದು ಫೀಲಿಂಗ್ಸ್ದು ಎಲ್ಲ ಸಕ್ಕತ್ತಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸರ್. ಮೂವಿ ಮಾತ್ರ ಸೂಪರಾಗಿದೆ. ಎಲ್ಲರ ಆ್ಯಕ್ಟಿಂಗ್ ಸೂಪರಾಗಿದೆ. ಮಾರ್ನವಮಿ ಅಂತ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಮತ್ತು ಹೀರೋಯಿನ್ ಮೇಡಮ್ಮು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ, ಕನ್ನಡ ಸಿನಿಮಾನ ಉಳಿಸೋಣ. ಆಲ್ ದ ಬೆಸ್ಟ್.